ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದ ಉಲಿಗಿ ಪಂಚಾಯಿತಿ ಪಿಡಿಒ ಮತ್ತು ನೀರು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರು. ಅಲ್ಲ ಎಂತ ಅಕ್ಕಲ್ ಬಿಡು ಖಾಲಿ ಜಾಗ ಐತಿ ಮತ್ತೇನೋ ಬಡವ್ರ ಬಗ್ಗೆ ಇರ್ತಾರ ಅಕ್ಕಂತಾರ ನೀರ್ ಬಿಡೋದಕ್ಕೆ ಒಂದ್ ಕಿಪ್ಲಿ ಇಲ್ಲಿ ನೋಡಿ ನೀರ್ ಅಲ್ಲಿಂದ ಹರಿದು ಬರ್ತಾವ ಇಲ್ಲಿಗೆ ಎಲ್ಲಾರಪ್ಪ ಕಾಣ್ಬೇಕನ್ನೋದು ಇಲ್ಲ ಎಲ್ಲರೂ ಇಲ್ಲೇ ಮಾಡೋದು ಅಷ್ಟ್ರ ಬಂದರು ಇಲ್ಲೇ ಇದ್ದೂರನ್ನ ಇಲ್ಲೇ ಯಾವ ಹೇಳಿ ಸಾಕಾಗೈತಿ ಹಂಗಂತ ನಾ ಕಟ್ಟಿ ಕಟ್ಸಿಬಿಟ್ಟಿವ ಬಸ್ಸಲ್ದಾಗ ಬಿಡ್ಸ್ಬಿಟ್ಟಿವ ಬರ್ತಲ್ಲ ಇಲ್ಲಿ ನೀರ್ ಬರಕತ್ತೈತಿ ಇಲ್ಲಿ ಯಾವ ಕಾಣಲ್ಲ ನನಗ ಇಲ್ಲಿಂದ ಓಟ ಅಲ್ಲಿ ನೋಡ್ಬೇ ಬಾ ಹೇಳಿ ಮೇಡಮ್, ಇದಕ್ಕೆ ಏನು ಪರಿಹಾರ ಹೇಳ್ತಾ ಇದ್ದೀರಾ? ಸರ್ ಇದು ಏನೈತಲ್ಲ ಇಷ್ಟು ಕಲ್ಲು ಮಣ್ಣು ಏನ್ ಬಿದ್ದವ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗೈತೆ ಅದ್ರಾಗ ಅದೆಲ್ಲಾನು ಸುತ್ತಾರ್ದು ಕ್ಲೀನ್ ಮಾಡಿಸಿ ಸ್ವಲ್ಪ ಕಸ ಗಿಸ ಎಲ್ಲ ಏನಂದ್ರೆ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದವ ಇದೆಲ್ಲ ಸುತ್ತಾಗಿ ಸ್ವಚ್ಛ ಮಾಡಿಸಿ ಒಂದ್ 2-3 ಟ್ರಿಪ್ ಮರಮ್ ಹಾಕ್ತಿವಿ ಒಣದು ಮಣ್ಣು ತಂದು ಹಾಕಿ ಇದು ವಾಲ್ ಏನೈತಲ್ಲ ಈ ವಾಲಿಗೆ ನೀರು ಹೋಗ್ಲಾರ್ದಂಗ ಒಂದ್ ಸ್ವಲ್ಪ ಸಿಮೆಂಟ್ ನೆಳ್ಳಿ ಇಟ್ಟು ಕಟ್ಟಿ ಅದಕ್ಕೆ ನೀರ್ ಅಲ್ಲಿಗೇನು ಹೋಗ್ಲಾರ್ದಂಗ ವ್ಯವಸ್ಥೆ ಮಾಡಿ. ಕುಡಿಯುವ ನೀರಿನ ಬಗ್ಗೆ ಉಲಿಗಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ನೀರು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರು ಗ್ರಾಮಸ್ಥರೊಂದಿಗೆ ವಿಶೇಷವಾದ ಚರ್ಚೆ. ನೀರ್ ಸ್ಮೆಲ್ ಬರಕತ್ತ ಅಂತ ತಿಳಿಸಿದ ತಕ್ಷಣ ಮರುದಿನೇ ನಾನು ವಾಟರ್ ಮ್ಯಾನ್ ಕಳ್ಸೀನಿ. ಬೆಳಿಗ್ಗೆ ವಾಟರ್ ಮ್ಯಾನ್ ಬಂದು ಚೆಕ್ ಮಾಡಿದ್ರೆ ಇಲ್ಲಿ ನೀರ್ ಸ್ಮೆಲ್ ಬರಕತ್ತದ. ಸ್ವಲ್ಪ ಒಂದು 15-20 ನಿಮಿಷ ಮ್ಯಾಕ್ಸಿಮಮ್ ನೀರ್ ಬಿಟ್ಟ ಮೇಲೆ ಬರ್ತದ. ಆ ನೀರು ಹೋದ್ಮೇಲೆ ಮತ್ತೆ ಸ್ಮೆಲ್ ಬರಲ್ಲ ನೀರು ಅಂತ ಹೇಳಿದ್ರು. ಅದನ್ನ ನೋಡಿದ್ವಿ ನಾವು. ಅಲ್ಲಿ ಮತ್ತೆ ಇದ್ರತಲೆ ಟ್ಯಾಂಕ್ ಕೆಳಗಡೆ ಗಲೀಜಾಗಿತ್ತು. ಆ ಗಲೀಜನ್ನ ಕ್ಲಿಯರ್ ಮಾಡಿಸಿದ್ವಿ. ನಿಮ್ಮ ಟ್ಯಾಂಕ್ ಲಿಂದ ಎಲ್ಲಿ ಬರ್ತಾರ ಆ ಟ್ಯಾಂಕಿನ ಸುತ್ತಮುತ್ತ ನೋಡಿದ್ವಿ ಸ್ವಲ್ಪ ಗಲೀಜ್ ಇತ್ತು, ಕ್ಲೀನ್ ಮಾಡಿಸಿವಿ. ಕ್ಲೀನ್ ಮಾಡಿಸ್ಬಿಟ್ಟು ಈಗ ಬ್ಲೀಚಿಂಗ್ ಪೌಡರ್ ಅದ ಹಾಕಿ ನೀರ್ ಕಳಿಸ್ತೀವಿ ಈ ಕಡೆ. ಆದ್ರೂ ಕೂಡ ನೀವು ಕಾಸಿ ಸೋಸಿ ಕುಡಿಬೇಕು ನೀರ್ನ. ಇಲ್ಲ ಫಿಲ್ಟರ್ ನೀರು ತಂದು ಕುಡಿಬೇಕು. ಟ್ಯಾಂಕ್ ಮೇಲೆ ಒಂದು ಮುಚ್ಚಳ ಮಾಡಿಸ್ಕೊಡ್ರಿ. ಓಪನ್ ಆಯ್ತಮ್ಮ ಅದ ಕ್ಲೀನ್ ಮಾಡ್ಸಿವಿ ನಾವೀಗ ಅದನ್ನ ಕುಡಿತೀರಿ ನೀರ್ ಅಂತ ಇಲ್ಲ. ಸ್ವಲ್ಪ ಕಾಸಿ ಸೋಸಿ ಕುಡೀರಿ. ಒಂದ್ ಕಾಟನ್ ಬಟ್ಟೆ ತಗೊಂಡು ಸೋಸಿ ಕುಡೀರಿ. ದೂರವಾಣಿಯ ಮೂಲಕ ಸಿಸಿ ರಸ್ತೆಗಳ ಗುಂಡಿಗಳಿಗೆ ಪರಿಹಾರ. 6ನೇ ವಾರ್ಡ್ನಾಗ ಜಲ್ ಜೀವನ್ ಮಿಷನ್ನರ್ ಮೊಣಕಾಲು ಉದ್ದ ತೆಗ್ದಿಟ್ಟು ಹೋಗ್ಯಾರ ಪೈಪ್ ಹಾಕ್ಬೇಕಂತಂದು. ಪೈಪ್ ಹಾಕ್ಯಾರ, ಮೇಲೆ ಮುಚ್ಚಿಲ್ಲ, ಸಿಮೆಂಟ್ ಹಾಕಿ ಮುಗಿಸ್ತೀನಿ ಅಂತ ಹೇಳೋಗ್ಯಾರ. ಒಂದು ತಿಂಗಳ ಫೋಟೋ ಹಾಕ್ಲಾ? ಇಲ್ಲ ಎಷ್ಟೊತ್ತಿದ್ರೆ ನಾಳೆ ಮಾಡಿಸ್ಬೇಕು ಸರ್. ಇಲ್ಲ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಒಣಗ ಮಕ್ಕಳು ಮರಿ ಈ ಸದ್ಯ ಹಾಕ್ತೀನಿ ಫೋಟೋನ.